ಇನ್ನು ನ್ಯೂ ಇಯರ್ ಸೆಲೆಬ್ರೇಷನ್ ನಾಳೆ. ಸೊ ಇದಕ್ಕೆ ಎಲ್ಲ ರೀತಿಯಲ್ಲಿಯೂ ಕೂಡ ಸಿಲಿಕಾನ್ ಸಿಟಿ ಸಜ್ಜಾಗಿದೆ. MG ರೋಡ್, ಬ್ರಿಗೇಡ್ ರೋಡ್ ಕಟ್ಟೆಚ್ಚರವನ್ನು ವಹಿಸಬೇಕಾಗುತ್ತೆ. ಹಾಗಾಗಿ ಪೊಲೀಸರು ಸನ್ನದ್ಧರಾಗಿಬಿಟ್ಟಿದ್ದಾರೆ. ಕಟ್ಟೆಚ್ಚರವನ್ನು ವಹಿಸಿ ಎಲ್ಲಾ ರೀತಿಯಲ್ಲಿ ಕೂಡ ನಿಗಾ ಇಟ್ಟಿದ್ದಾರೆ. ಎಲ್ಲಾ ಕಡೆಗಳಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿದ್ದಾರೆ ಮತ್ತು ಯಾವುದೇ ರೀತಿಯಾಗಿರ್ತಕ್ಕಂಥ ಅಹಿತಕರ ಘಟನೆ ನಡೆಯದ ರೀತಿಯಲ್ಲಿ ಕಟ್ಟೆಚ್ಚರವನ್ನು ವಹಿಸಲಾಗ್ತಾ ಇದೆ. ಹೊಸ ವರ್ಷ ಬರಮಾಡಿಕೊಳ್ಳಲು ಭರ್ಜರಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಅಂತ. ಆಬ್ವಿಯಸ್ಲಿ ಮಾಡಿಕೊಳ್ಳಲೇಬೇಕು ಸ್ವಾಮಿ. RCB ಯಾತ್ರೆ ಸಂದರ್ಭದಲ್ಲಿ ಏನಾಯ್ತು ಅಂತ ಗೊತ್ತಿದೆಯಲ್ವಾ? ಕೆಟ್ಟ ಹೆಸರು ಬರಬಾರ್ದು ಅಂತ ಆದ್ರೆ ಕರ್ನಾಟಕ ಪೊಲೀಸರು ಮಾಡಲೇಬೇಕು. ಬ್ಯಾರಿಕೇಡ್ ಹಾಕಿ ಭದ್ರತೆ ಪರಿಶೀಲಿಸಿದ್ದಾರಂತೆ ಪೊಲೀಸರು. ಮೊನ್ನೆ ದಿನ ಪರೇಡ್ ಹೋಗಿದ್ರು ಎಲ್ಲ ಕಡೆಗಳಲ್ಲಿ. ಇನ್ನು ಗುಪ್ತಚರ ಇಲಾಖೆ ಮಾಹಿತಿಯ ಮೇರೆಗೆ ಎಲ್ಲಾ ಕಡೆ ಸರ್ಚ್ ಮಾಡಲಾಗ್ತಾ ಇದೆ. ತೊಂದರೆ ಮಾಡೋರಿಗೆ ನಾವು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ನಮ್ಮ ಪ್ರತಿನಿಧಿ ಅದು ಯಾವ ರೀತಿಯಲ್ಲ ಇದೆ ಅಂತ ಹೇಳಿ ಅಲ್ಲೊಂದು ವಾಕ್ ಥ್ರೂ ಮಾಡಿದ್ದಾರೆ. ಅಲ್ಲಿನ ವಾಸ್ತವ ಸ್ಥಿತಿಗತಿಗಳನ್ನು ತೋರಿಸಿದ್ದಾರೆ. ನೋಡ್ಕೊಂಡು ಬನ್ನಿ. ಹೊಸ ವರ್ಷ ಆಚರಣೆಗೆ ಇನ್ನೇನು ಕೇವಲ ಕೆಲವೇ ಗಂಟೆಗಳು ಮಾತ್ರ ಬಾಕಿ ಇರುವಂತದ್ದು. ಈ ನಿಟ್ಟಿನಲ್ಲಿ MG ರಸ್ತೆ ಇರಬಹುದು, ಬ್ರಿಗೇಡ್ ರಸ್ತೆನಲ್ಲಿ ಈಗಾಗಲೇ ಬಿಗಿ ಪೊಲೀಸ್ ಭದ್ರತೆಯನ್ನ ಪೊಲೀಸರು ಮಾಡಿಕೊಂಡಿರುವಂತದ್ದು. ಇವತ್ತು ಖುದ್ದು ಜಂಟಿ ಪೊಲೀಸ್ ಆಯುಕ್ತರಾದಂತಹ ವಂಶೀಕೃಷ್ಣ ಅವರು ಬಂದು ಚರ್ಚ್ ಶೀಟ್ ಇರಬಹುದು ಮತ್ತೆ MG ರಸ್ತೆಯಲ್ಲಿ ಪರಿಶೀಲನೆ ಮಾಡ್ತಾ ಇರುವುದು. ಅಂತಿಮ ಹಂತದ ಪರಿಶೀಲನೆ ಇವತ್ತು ಅವತ್ತು DCPಗಳ ಜೊತೆ ಬಂದು ಮಾಡ್ತಾ ಇರುವಂತದ್ದು. ನೀವು ದೃಶ್ಯಾವಳಿಗಳಲ್ಲಿ ನೋಡಬಹುದು. ಈಗಾಗಲೇ ವಂಶೀಕೃಷ್ಣ ಅವರು ಇದ್ದಾರೆ. ಜೊತೆಗೆ ಅದರ ಜೊತೆಗೆ DCP ಸೆಂಟ್ರಲ್ ಅಕ್ಷಯ್ ಮಚೀಂದ್ರ ಮತ್ತೆ ಟ್ರಾಫಿಕ್ DCP ಏನು ಅನೂಪ್ ಶೆಟ್ಟಿ ಅವರು ಸಹ ಇರುವಂತದ್ದು. ಮತ್ತೆ ಎಲ್ಲಾ ಕಡೆ ಬಂದೋಬಸ್ತ್ ಅನ್ನ ಅವರು ಖುದ್ದು ಆಫೀಸರ್ಸ್ ಗಳಿಂದ ಮಾಹಿತಿಯನ್ನು ಪಡ್ಕೊಂತಾ ಇರೋದು. ಅಂದ್ರೆ ಇಲ್ಲಿ ಬೆಂಗಳೂರಿನ ಕೇಂದ್ರ ವಿಭಾಗದ ಏನು ಬರುತ್ತೆ MG ರಸ್ತೆ ಇರಬಹುದು, ಬ್ರಿಗೇಡ್ ರಸ್ತೆ ಇರಬಹುದು ಮತ್ತೆ ಚರ್ಚ್ ಶೀಟ್. ಈ ಒಂದು ಚರ್ಚ್ ಶೀಟ್ ನಲ್ಲಿ ಸುಮಾರು ಜನ 10 ಲಕ್ಷಕ್ಕೂ ಜನ ಬೆಂಗಳೂರಿನಲ್ಲಿ ಸೇರುವ ನಿರೀಕ್ಷೆ ಇರುವಂತದ್ದು. ಜೊತೆಗೆ ಏನಂದ್ರೆ ಏನು ಈಗಾಗಲೇ 6,000ಕ್ಕೂ ಹೆಚ್ಚು CCTVಗಳನ್ನ ಈ ಒಂದು ಪ್ರದೇಶಗಳಲ್ಲಿ ಅಳವಡಿಕೆ ಮಾಡಿರುವಂತದ್ದು. ಅದರಲ್ಲೂ ಸಹ ಪ್ರಮುಖವಾಗಿ ಈ ಒಂದು ಚರ್ಚ್ ಶೀಟ್ ಏನಿದೆ, ಈ ಒಂದು ನಾನು ತೋರಿಸ್ತಾ ಇದ್ದೀನಿ, ಇದು ಚರ್ಚ್ ಶೀಟ್. ಈ ಒಂದು ಚರ್ಚ್ ಶೀಟ್ ನಲ್ಲಿ ಹೆಚ್ಚು ಜನ ಸೇರುವಂತಹ ನಿರೀಕ್ಷೆ ಇರುವಂತದ್ದು. ಅದರ ಜೊತೆಗೆ ಏನಂದ್ರೆ ಇಲ್ಲಿಂದ ಹೆಚ್ಚಾಗಿ ಬಂದು ಬಾರ್ ಅಂಡ್ ಪಬ್ ರೆಸ್ಟೋರೆಂಟ್ಗಳು ಇಲ್ಲಿ ಇರುವಂತದ್ದು. ಈ ಒಂದು ಕಡೆ ಜನ ಫ್ಯಾಮಿಲಿಗಳು ಸಹ ಬರ್ತಾರೆ. ಅದಕ್ಕಾಗಿನೇ ಒಂದು ಪ್ರತ್ಯೇಕವಾದ ಒಂದು ಲೈನ್ ಅನ್ನ ಮಾಡಿರುವಂತದ್ದು. ಅದ್ರ ಜೊತೆಗೆ ಏನಂದ್ರೆ ಯಾರು ಯುವಕರು ಬರ್ತಾರೆ ಮತ್ತೆ MG ರಸ್ತೆ ಮತ್ತೆ ಬ್ರಿಗೇಡ್ ರಸ್ತೆ ನೋಡೋಕೆ ಬರ್ತಾರೆ, ಸೊ ಅವ್ರಿಗೂ ಸಹ ಒಂದು ಪ್ರತ್ಯೇಕವಾದಂತಹ ಒಂದು ಪಾತನ್ನ ಸಹ ಮಾಡಿರುವಂತದ್ದು. ಅದ್ರ ಜೊತೆಗೆ ಏನಂದ್ರೆ MG ರಸ್ತೆ ಇರ್ಬೋದು ಮತ್ತೆ ಬ್ರಿಗೇಡ್ ರಸ್ತೆ ಇರ್ಬೋದು ಮತ್ತೆ ಚರ್ಚ್ ಶೀಟ್ ಏನಿದೆ, ಇಲ್ಲಿ ಹೆಚ್ಚಾಗಿ ಪಬ್ಗಳು ಮತ್ತೆ ರೆಸ್ಟೋರೆಂಟ್ಗಳು ಇರುವ ನಿಟ್ಟಿನಲ್ಲಿ ಇಲ್ಲೂ ಸಹ ಒಂದು ಎಲ್ಲ ಪೊಲೀಸ್ ಬಿಗಿ ಭದ್ರತೆಯನ್ನ ಮಾಡಿರುವಂತದ್ದು. ಜೊತೆಗೆ ಆ ಬ್ಯಾರಿಕೇಡ್ ವ್ಯವಸ್ಥೆಯನ್ನ ನೀವು ಏನು ನೋಡ್ತಾ ಇರಬಹುದು. ಪ್ರತ್ಯೇಕವಾದಂತಹ ಒಂದು ಬ್ಯಾರಿಕೇಡ್ ಗಳನ್ನ ಇಲ್ಲಿ ಅಳವಡಿಕೆ ಮಾಡಿರುವಂತದ್ದು. ಅದರ ಜೊತೆಗೆ ಏನಂದ್ರೆ ಚರ್ಚ್ CCTVಗಳಿರ್ಬೋದು ಮತ್ತೆ ಡ್ರೋನ್ ಕ್ಯಾಮ್ರಾಸ್ ಇರ್ಬೋದು ಮತ್ತೆ ಎಂಟ್ರಿ ಮತ್ತೆ ಎಕ್ಸಿಟ್ ಏನು ಕೇವಲ ಒಂದು MG ರೋಡ್ ಬ್ರಿಗೇಡ್ ರಸ್ತೆ ಏನಿರುತ್ತೆ, ಸೊ ಬ್ರಿಗೇಡ್ ರಸ್ತೆ ಕಾವೇರಿ ಎಂಪೋರಿಯಂ ಏನಿದೆ, ಸೊ ಆ ಒಂದು ಭಾಗದಲ್ಲಿ ಮಾತ್ರ ಎಂಟ್ರಿ ಇರುತ್ತೆ. ಅದರ ಜೊತೆಗೆ ಏನು ಅಲ್ಲಿ ಮಾತ್ರ ಮತ್ತೆ ರಿವರ್ಸ್ ಆಗಿ ಒನ್ ವೇಲಿ ಬೇರೆ ಕಡೆಯಿಂದ ಅಲ್ಲಿಂದ ಮತ್ತೆ ಮೂವ್ ಮಾಡೋಕ್ಕಾಗಲ್ಲ. ಹಾಗಾಗಿ ಕೇವಲ ಒಂದು ಭಾಗದಲ್ಲಿ ಮಾತ್ರ ಎಂಟ್ರಿಯನ್ನು ಕೊಡ್ತಾರೆ. ಅದರ ಜೊತೆಗೆ ಎಂಟ್ರಿ ಆದ ನಂತರ ಏನು ಬ್ರಿಗೇಡ್ ರಸ್ತೆ ಒಪೆರಾ ಜಂಕ್ಷನ್ ಇದೆ, ಅಲ್ಲಿ ಒಂದು ಕೆಲವೊಂದಷ್ಟು ಜನ ಬಂದು ಇದು ಮಾಡ್ತಾ ಇರುವಂಥದ್ದು. ಜೊತೆಗೆ ಏನಂದ್ರೆ ಈಗಾಗಲೇ ಏನು ಪೊಲೀಸರು ಸಹ ಬಂದು ಪರಿಶೀಲನೆ ಮಾಡ್ತಾ ಇರುವಂಥ ದೃಶ್ಯಗಳು ಏನು ನಾವು ನೋಡ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ ಇದರಲ್ಲಿ ಏನು ಅಂದ್ರೆ ಸಹ ಮಾಡ್ತಾ ಇರುವಂಥದ್ದು. ಅದ್ರ ಜೊತೆಗೆ ಏನಂದ್ರೆ ಬಂದು ಈಗಾಗಲೇ ಪೊಲೀಸರು ಸಹ ಎಲ್ಲ ರೀತಿಯ ಪರಿಶೀಲನೆ ಸಹ ಮಾಡ್ತಾ ಇರುವಂಥದ್ದು. ಅದರ ಜೊತೆಗೆ ಏನು ಅಂತಿಮ ಹಂತದ ಪರಿಶೀಲನೆ ಸಹ ಆಗಿರುವಂಥದ್ದು. ಒಟ್ಟಾರೆಯಾಗಿ ಏನು ಹೊಸ ವರ್ಷಕ್ಕೆ ಒಂದು ಸ್ವಾಗತ ಮಾಡೋಕ್ಕೆ ಬೆಂಗಳೂರಿನ ಜನತೆ ಸಿದ್ಧತೆಯನ್ನು ಮಾಡಿಕೊಂಡಿರುವುದು. ಆ ನಿಟ್ಟಿನಲ್ಲಿ ಸಹ ಬೆಂಗಳೂರು ಪೊಲೀಸರು ಏನಿರ್ತಾರೆ ಎಂದು ಮಹಿಳೆಯರಿಗೂ ಸಹ ಒಂದು ಪ್ರತ್ಯೇಕವಾದಂಥ ವ್ಯವಸ್ಥೆಯನ್ನು ಸಹ ಮಾಡಿರುವಂಥದ್ದು. ಅದ್ರ ಜೊತೆಗೆ ಅಂತಿಮ ಹಂತದ ಫೈನಲ್ ಏನು ಪ್ರಿಪರೇಷನ್ಸ್ ಏನಿತ್ತು ಅದನ್ನೆಲ್ಲವನ್ನು ಸಹ ವಂಶೀಕೃಷ್ಣ ಅವರು ಬಂದು ಈಗ ಪರಿಶೀಲನೆ ಮಾಡಿ ಒಂದು ಅಧಿಕಾರಿಗಳಿಗೆ ನಾಳೆ ಏನು ಕ್ರಮಗಳು ಕೈಗೊಳ್ಳಬೇಕು ಅದ್ರ ಬಗ್ಗೆ ಸಲಹೆ ಮತ್ತೆ ಸೂಚನೆಗಳನ್ನ ಕೊಟ್ಟಿರುವಂಥದ್ದು. ಕ್ಯಾಮ್ರಾಮನ್ ನವಾಜ್ ಜೊತೆ ಅರುಣ್ ಕುಮಾರ್, ಅಶ್ವಗ ನ್ಯೂಸ್, ಬೆಂಗಳೂರು. ಇನ್ನು ನ್ಯೂ ಇಯರ್ಗೆ G ಪರಮೇಶ್ ಅವರು ಫಸ್ಟ್ ಕ್ಲಾಸ್ ವ್ಯವಸ್ಥೆಯನ್ನ ಮಾಡಿದ್ದಾರೆ ಅಂತ ಹೇಳಲಾಗಿದೆ ಅಂತೆ. ಬೆಂಗಳೂರಲ್ಲಿ DCM DK ಶಿವಕುಮಾರ್ ಈ ರೀತಿಯ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ನ್ಯೂ ಇಯರ್ಗೆ G ಪರಮೇಶ್ವರ್ ಫಸ್ಟ್ ಕ್ಲಾಸ್ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಯಾರು ಹೇಳಿದ್ದು ಹಿಂಗೆ? DCM DK ಶಿವಕುಮಾರ್. ನೀವೇನಾದ್ರೂ ಎಲ್ಲಾದ್ರೂ ಮಲಗಿದ್ರೆ ಕರೆದೊಯ್ತಾರೆ, ಎತ್ತಾಕೊಂಡು ಹೋಗಿ ಮನೆಗೆ ತಲುಪಿಸ್ತಾರೆ. ಓ ಇಂಟ್ರೆಸ್ಟಿಂಗ್, ಎಷ್ಟು ಬೇಕಾದ್ರೂ ಕುಡಿಬಹುದಾಗಿದೆ. ಗೌರವದಿಂದ ನಿಮ್ಮೆಲ್ಲರನ್ನ ಮನೆಗೆ ಕಳಿಸುತ್ತಾರೆ. ಓಕೆ, ಮುಂದಿನ ವರ್ಷ ಮತ್ತಷ್ಟು ಒಳ್ಳೆ ಆಡಳಿತ ನೀಡ್ತೀವಿ ನೋಡಿ. ನೀವು ಕುಡಿದು ಬಿದ್ರೆ ಏನೂ ಸಮಸ್ಯೆ ಇಲ್ಲ, ಗಾಡಿ ಒಂದು ಓಡ್ಸಕ್ ಹೋಗ್ಬೇಡಿ, ಟೈಟ್ ಆದ್ರೆ ಮಲ್ಕೊಳ್ಳಿ ಎಲ್ಲಾದ್ರೂ, ಸರ್ಕಾರ ನಿಮ್ಮನ್ನು ಮನೆ ಕರ್ಕೊಂಡು ಹೋಗಿ ಬಿಡುತ್ತಂತೆ. ಮನೆಯಲ್ಲಿ ಅಂತ ಅವ್ರು ಹೇಳಬೇಕಲ್ಲ, ಅದೇಳಿ. ಕುಡ್ದು ಬಿದ್ದವ್ ನಿಮ್ಮ ಮನೆ ದಾರಿಯಲ್ಲಿ ನೆನಪಿರುತ್ತೆ, ನೀವೇನೋ ಕರ್ಕೊಂಡು ಹೋಗ್ಬಿಡ್ತೀರಿ. ನೀವೇನಾದ್ರೂ ಎಲ್ಲಾದ್ರೂ ಮಲಗಿದ್ರೆ ಅವರು ಕರೆದೊಯ್ತಾರೆ. ಯಾರು? ಹೋಮ್ ಮಿನಿಸ್ಟರ್ ಅಲ್ಲ, ಪೊಲೀಸರು ನಿಮ್ಮನ್ನ ಎತ್ತಾಕೊಂಡು ಹೋಗಿ ಮನೆಗೆ ಬಿಡ್ತಾರೆ. ಗೌರವದಿಂದ ನಿಮ್ಮೆಲ್ಲರನ್ನ ಮನೆಗೆ ಕಳುಹಿಸುತ್ತಾರೆ.
ಮುಂದಿನ ವರ್ಷ ಮತ್ತಷ್ಟು ಒಳ್ಳೆ ಆಡಳಿತವನ್ನು ನೀಡ್ತೇವೆ. ಬಹಳ ಆಶ್ಚರ್ಯ, ಯಾವ ರಾಜ್ಯದಲ್ಲೂ ಇಲ್ಲದೆ ಇರುವಂತದ್ದು ಇಲ್ಲಾಗಿದೆ. DK ಶಿ ಮಾತಾಡಿದ್ದಾರಂತೆ, ಕೇಳ್ಕೊಂಡು ಬರೋಣ. ಒಳ್ಳೆ ಆಡಳಿತವನ್ನು ಕೊಡ್ತೇವೆ. ಹೊಸ ವರ್ಷದಲ್ಲಿ ಬಹಳ ಹುಷಾರಾಗಿರಿ. ಪೊಲೀಸ್ ಅವರು, ನಮ್ಮ ಪರಮೇಶ್ವರ್ ಅವರು ಫಸ್ಟ್ ಕ್ಲಾಸ್. ನೀವು ಏನಾದ್ರು ಜಾಸ್ತಿ ಹಾಕಿ ಮಲಗಿದ್ರು ನಿಮ್ ಎತ್ತಾಕೊಂಡು ಆ ಮನೆ ಕಳಿಸ್ತೀವಿ ಅಂತ, ಗೌರವದಿಂದ ಮನೆ ಕಳಿಸ್ತೀವಿ ಅಂತ 4 ಜಾಗ ಐಡೆಂಟಿಫೈ ಮಾಡಿದ್ದಾರೆ. ಒಳ್ಳೆ ಆಡಳಿತವನ್ನು ಕೊಡ್ತೇವೆ. ಹೊಸ ವರ್ಷದಲ್ಲಿ ಬಹಳ ಹುಷಾರಾಗಿರಿ. ಪೊಲೀಸ್ ಅವರು, ನಮ್ಮ ಪರಮೇಶ್ವರ್ ಅವರು ಫಸ್ಟ್ ಕ್ಲಾಸ್. ನೀವು ಏನಾದ್ರು ಜಾಸ್ತಿ ಹಾಕಿ ಮಲಗಿದ್ರು ನಿಮ್ ಎತ್ತಾಕೊಂಡು ಆ ಮನೆ ಕಳಿಸ್ತೀವಿ ಅಂತ, ಗೌರವದಿಂದ ಮನೆ ಕಳಿಸ್ತೀವಿ ಅಂತ 4 ಜಾಗ ಐಡೆಂಟಿಫೈ ಮಾಡಿದ್ದಾರೆ. ಒಳ್ಳೆ ಆಡಳಿತವನ್ನು ಕೊಡ್ತೇವೆ.